ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 2024-25 ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಕನ್ನಡ 3 ಮತ್ತು 4 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಕನ್ನಡ 1 ಮತ್ತು 2 ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆಯೋ ದಯಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆ 3 ಮತ್ತು 4 ಇವಕ್ಕೆ ಸಂಬಂಧಿಸಿರ್ತಕ್ಕಂತಹ ವ್ಯಾಕರಣದ ಪ್ರಶ್ನೆಗಳಿಗೆ ಉತ್ತರ ಹಾಗೂ ಪತ್ರಲೇಖನ ಪ್ರಬಂಧಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಪ್ರಶ್ನೆ ಪತ್ರಿಕೆ ನೋಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕು. ಇಲ್ಲಿ ಪ್ರಶ್ನೆಗಳು 8 ಇರ್ತವೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ. ಆಪ್ಷನ್ಸ್ 9, 10, 34, 13. ಕರೆಕ್ಟ್ ಆನ್ಸರ್ 34. ಕನ್ನಡದ ವ್ಯಂಜನಾಕ್ಷರಗಳು ಕ ಖ ಗ ಗ ङ, ಚ ಚ ಜ ಝ ಞ, ಟ ಠ ಢ ಢ ಣ, ತ ತ ದ ಧ ನ, ಪ ಪ ಭ ಬ ಮ, ಯ ರ ಲ ವ ಶ ಷ ಸ ಹ ಳ. ಇದು 34 ಅಕ್ಷರಗಳು, ವ್ಯಂಜನಾಕ್ಷರಗಳು. ಮುಂದಿನ ಪ್ರಶ್ನೆ, ಪಾಪ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ಸ್ ಪುಣ್ಯ, ಸತ್ಯ, ಕರ್ಮ, ನೀತಿ. ಪಾಪ, ಪುಣ್ಯ. ಕರೆಕ್ಟ್ ಆನ್ಸರ್ ಪುಣ್ಯ. ಮುಂದಿನ ಪ್ರಶ್ನೆ, ಪರಿಜ್ಞಾನವನ್ನು ಇದು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ, ಆದೇಶ ಸಂಧಿ. ಪರಿಜ್ಞಾನವನ್ನು, ಇದು ಪರಿಜ್ಞಾನ ಪ್ಲಸ್ ಅನ್ನು ಪರಿಜ್ಞಾನವನ್ನು ಇಲ್ಲಿ ಆಗಮವಾಗಿ ಬಂದಿದೆ, ಹಾಗಾಗಿ ಇದು ಆಗಮ ಸಂಧಿ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆಗಮ ಸಂಧಿ. ಮುಂದಿನ ಪ್ರಶ್ನೆ, ಶರೀಫರನ್ನು ಕರ್ನಾಟಕದ ಕಬೀರ ಎನ್ನುವರು. ಈ ವಾಕ್ಯದಲ್ಲಿ ಶರೀಫರನ್ನು ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಇಲ್ಲಿ ಶರೀಫರನ್ನು ಅನ್ನು ಅಂತಕ್ಕಂತಹ ವಿಭಕ್ತಿ ಪ್ರತ್ಯಯ ಇದೆ, ಹಾಗಾಗಿ ಇಲ್ಲಿ ದ್ವಿತೀಯ ಅನ್ನು, ಹಾಗಾಗಿ ದ್ವಿತೀಯ ವಿಭಕ್ತಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಂಬೋಧನೆಯ ಮುಂದೆ ಅಲ್ಲದೆ ಕರ್ತೃ, ಕರ್ಮ ಹಾಗೂ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಕೊನೆಯ ಪದವನ್ನು ಬಿಟ್ಟು ಉಳಿದ ಪದಗಳ ಮುಂದೆ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ಸ್ ಪೂರ್ಣವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಅಲ್ಪವಿರಾಮ ಚಿಹ್ನೆ, ಭಾವಸೂಚಕ ಚಿಹ್ನೆ. ಕರೆಕ್ಟ್ ಆನ್ಸರ್ ಅಲ್ಪವಿರಾಮ ಚಿಹ್ನೆ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ರೂಢನಾಮಕ್ಕೆ ಉದಾಹರಣೆ. ಆಪ್ಷನ್ಸ್ ಕುರುಡ, ಪೂಜಾರಿ, ಕಾವೇರಿ, ಪರ್ವತ. ಕರೆಕ್ಟ್ ಆನ್ಸರ್ ಪರ್ವತ. ಮುಂದಿನ ಪ್ರಶ್ನೆ, ಬ್ರಹ್ಮ ಈ ಪದದ ತದ್ಭವ ರೂಪ. ಆಪ್ಷನ್ಸ್ ಭೀಮ, ಭರಮ, ಬೊಮ್ಮ, ಬಿಮ್ಮ. ಕರೆಕ್ಟ್ ಆನ್ಸರ್ ಬ್ರಹ್ಮ, ಬೊಮ್ಮ. ಮುಂದಿನ ಪ್ರಶ್ನೆ, ಗೌರಿಯ ಮುಖ ಕಮಲದಂತೆ ಅರಳಿತು. ಇಲ್ಲಿರುವ ಅಲಂಕಾರ. ಈ ವಾಕ್ಯದಲ್ಲಿ ಕಮಲದಂತೆ ಅಂತೆ ಅಂತ ಇದ್ದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ನಾನು ಹಾಕಿದ್ದೀನಿ, ಅಲಂಕಾರಗಳ ವಿಡಿಯೋವನ್ನು. ಯಾರಿಗೆ ಅವಶ್ಯಕತೆ ಇದೆಯೋ, ಡೀಪಾಗಿ ಯಾರಿಗೆ ಅಲಂಕಾರದ ಬಗ್ಗೆ ತಿಳಿದುಕೊಳ್ಬೇಕು ಅಂತಿದೆಯೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಇರ್ತಕ್ಕಂತಹ ಅಲಂಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋವನ್ನು ನೋಡಿ. ಆಪ್ಷನ್ಸ್ ಅರ್ಥಾಂತರನ್ಯಾಸ ಅಲಂಕಾರ, ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ. ಕಮಲದಂತೆ ಅಂತೆ ಅಂತ ಬಂದಾಗ ಆಪ್ಷನ್ ಬಿ ಉಪಮಾಲಂಕಾರ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲಿ 4 ಪ್ರಶ್ನೆ ಇರುತ್ತೆ. 4 ಪ್ರಶ್ನೆಗೂ 1 ಅಂಕ. ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಪದ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಆಗಿರೋದ್ರಿಂದ ಇದಕ್ಕೆ ನಾನು ಉತ್ತರ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇದು 8 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 2 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ 2 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 3 ಅಂಕ.
ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 4 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ 2 ಕವಿಕೃತಿ ಪರಿಚಯ ಇದೆ. 2 ಕವಿಕೃತಿ ಪರಿಚಯ ಬರೀಬೇಕು. ಪ್ರಶ್ನೆಯೊಂದಕ್ಕೆ 3 ಅಂಕ. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. ಇಲ್ಲಿ 2 ಗಾದೆ ಮಾತು ಕೊಟ್ಟಿದ್ದಾರೆ. ಗಾದೆ ಮಾತು ಅಲ್ಲಿ ಒಂದನ್ನು ಬರೀಬೇಕು. 1ಕ್ಕೆ 3 ಅಂಕ. ಪ್ರಶ್ನೆ 33, ಕೈ ಕೆಸರಾದರೆ ಬಾಯಿ ಮೊಸರು, ಶಕ್ತಿಗಿಂತ ಯುಕ್ತಿ ಮೇಲು. ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕೆಳಗಿನ ಒಂದು ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಒಂದು ಪ್ರಶ್ನೆಯಲ್ಲಿ 2 ಉಪಪ್ರಶ್ನೆ ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. 4 ಅಂಕದ ಪ್ರಶ್ನೆಯಾಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. 2ರಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಡಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಪ್ರಶ್ನೆಯೊಂದಕ್ಕೆ 4 ಅಂಕ. ಪದ್ಯವನ್ನು ಬರೆಯುವಾಗ ನೀವು ಪದ್ಯದ ಹೆಸರನ್ನು ಮೊದಲು ಬರೆಯಿರಿ, ಪದ್ಯದ ಪ್ಯಾರಾಗ್ರಾಫನ್ನು ಬರೆಯಿರಿ, ನಂತರ ಪದ್ಯ ಬರೆದಿರ್ತಕ್ಕಂತಹ ಲೇಖಕರು ಯಾರು ಅಥವಾ ಕವಿಗಳು ಯಾರು ಅನ್ನೋದನ್ನು ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 1 ಅಂಕದ 4 ಪ್ರಶ್ನೆಗಳಿರ್ತವೆ. ನೀವು ಮೊದಲು ಪ್ರಶ್ನೆಯನ್ನು ಓದ್ಕೊಳ್ಳಿ. ಪ್ರಶ್ನೆಯೊಂದಕ್ಕೆ 1 ಅಂಕ, 4 ಪ್ರಶ್ನೆಗಳಿರ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀಬೇಕಾಗುತ್ತೆ. ಇದು 4 ಅಂಕದ ಪ್ರಶ್ನೆಯಾಗಿರುತ್ತೆ. ಪರಿಸರ ಸಂರಕ್ಷಣೆಯಲ್ಲಿ ಅರಣ್ಯಗಳ ಪಾತ್ರ, ಸಂಪರ್ಕ ಮಾಧ್ಯಮದಲ್ಲಿ ದೂರದರ್ಶನದ ಪಾತ್ರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. ನಿಮ್ಮನ್ನು ರಾಮನಗರದ ನಿವಾಸಿ ಸಿದ್ಧಾರ್ಥ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಆಚರಿಸುವ ಪರಿಸರ ದಿನಾಚರಣೆಗೆ ಸಸ್ಯಗಳನ್ನು ನೀಡುವಂತೆ ಕೋರಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಇಲ್ಲಿ ನಿಮ್ಮ ಹೆಸರು ಸಿದ್ಧಾರ್ಥ್, ರಾಮನಗರ. ಹಾಗೆ ಯಾರಿಗೆ ಬರಿತಾ ಇದ್ದೀರಾ ಅಂದರೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಂತ ಬರೆದು ಊರು ಯಾವುದನ್ನು ಹಾಕಿದರೆ ರಾಮನಗರ ಅಂತ ಹಾಕಬೇಕು. ವಿಷಯ ಪರಿಸರ ದಿನಾಚರಣೆಗೆ ಸಸ್ಯಗಳನ್ನು ನೀಡುವಂತೆ ಕೋರಿ ಅರ್ಜಿ ಅಂತ ಬರೀಬೇಕು. ಹಾಗೆ ಮುಂದಿನ ಪತ್ರ, ನಿಮ್ಮನ್ನು ಹಾವೇರಿಯ ನಿವಾಸಿ ಅಧೀರ್ ಎಂದು ಭಾವಿಸಿಕೊಂಡು ನಿಮ್ಮ ಹುಟ್ಟುಹಬ್ಬಕ್ಕೆ ಆಹ್ವಾನಿಸುತ್ತಾ ಕಲಬುರಗಿಯಲ್ಲಿ ವಾಸವಾಗಿರುವ ಸೋಮೇಶ ಎಂಬ ಹೆಸರಿನ ಅಣ್ಣನವರಿಗೆ ಒಂದು ಪತ್ರವನ್ನು ಬರೀಬೇಕು. ಇದು ಪರ್ಸ್ನಲ್ ಲೆಟರ್ ಆಗಿರುತ್ತೆ, ಖಾಸಗಿ ಪತ್ರಲೇಖನ. ನೀವು ಇದರಲ್ಲಿ ನಿಮ್ಮ ಹೆಸರು ಅಧೀರ್, ಹಾವೇರಿ ಅಂತ ಆಗುತ್ತೆ. ಹಾಗೆ ಯಾರಿಗೆ ಬರಿತಾ ಇದ್ದೀರಾ ಅಂದರೆ ಸೋಮೇಶ, ಕಲಬುರ್ಗಿ, ಅವ್ರಿಗೆ ಪತ್ರ ಬರಿತಾ ಇದ್ದೀರಾ. ಯಾವ ವಿಷಯಕ್ಕಾಗಿ ಪತ್ರ ಬರಿತಾ ಇದ್ದೀರಾ ಅಂದರೆ ನಿಮ್ಮ ಹುಟ್ಟುಹಬ್ಬಕ್ಕೆ ಅವರನ್ನು ಆಹ್ವಾನಿಸುತ್ತಾ ನಿಮ್ಮ ಸಹೋದರನಿಗೆ ಪತ್ರ ಬರಿತಾ ಇದ್ದೀರಾ. ಇಲ್ಲಿವರೆಗೆ ವಿದ್ಯಾರ್ಥಿಗಳೇ ಪ್ರಶ್ನೆ 3 ತಿಳಿದುಕೊಂಡ್ರಿ. ಈಗ ಪ್ರಶ್ನೆ ಪತ್ರಿಕೆ 4 ತಿಳಿದುಕೊಳ್ಳೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಅಂದರೆ ಇಲ್ಲಿ 4 ಆಪ್ಷನ್ಸ್ ಇರುತ್ತೆ, 8 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಆಪ್ಷನ್ಸ್ 5, 2, 6, 1. ಯೋಗವಾಹಗಳು ಅಂ ಮತ್ತು ಅಹ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ 2. ಪ್ರಶ್ನೆ 2, ಅರಮನೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಕರ್ಮಧಾರೆಯ ಸಮಾಸ, ದ್ವಿಗು ಸಮಾಸ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ. ಇಲ್ಲಿ ಅರಸನ ಮನೆ, ಅರಮನೆ, ಅರಸ ಅಂತಕ್ಕಂಥದ್ದು ನಾಮಪದ, ಮನೆ ಅಂತಕ್ಕಂಥದ್ದು ನಾಮಪದ. ಹಾಗಾಗಿ 2 ಕಡೆ ನಾಮಪದ ಇದ್ದರೆ ತತ್ಪುರುಷ ಸಮಾಸ ಅಂತ ಅನಿಸ್ಕೊಳ್ಳುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್, ತತ್ಪುರುಷ ಸಮಾಸ. ಪ್ರಶ್ನೆ 3, ರೇಖಾ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಈ ವಾಕ್ಯದಲ್ಲಿ ಶಾಲೆಯಲ್ಲಿ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ. ಶಾಲೆಯಲ್ಲಿ ಅಲ್ಲಿ ಅನ್ನೋ ಪದ ಇದೆ. ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ, ಆದರೆ ಸಪ್ತಮಿ ವಿಭಕ್ತಿ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಹಾಗಾಗಿ ಆದರೆ ಕರೆಕ್ಟ್ ಆನ್ಸರ್ ಸಪ್ತಮಿ ವಿಭಕ್ತಿ. ಇವು ಯಾವ ಆಪ್ಷನ್ಗಳು ಕೂಡ ಸೂಟ್ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳೇ, ಎಕ್ಸಾಮಲ್ಲಿ ಕೆಲವೊಂದು ಸಾರಿ ಇದೇ ರೀತಿಯ ಗೊಂದಲ ಉಂಟಾಗುತ್ತೆ. ಆಗ ನೀವು ಮಾಡಬೇಕಾಗಿರೋದು ಇಷ್ಟೇ, ಕರೆಕ್ಟ್ ಆನ್ಸರ್ ಯಾವುದಿದೆಯೋ ಆಪ್ಷನಲ್ಲಿ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ನೀವು ಕರೆಕ್ಟ್ ಆನ್ಸರ್ ಏನಿದೆಯೋ ಅದನ್ನು ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಬರವಣಿಗೆಯಲ್ಲಿ ಪಾರಿಭಾಷಿಕ, ಪ್ರಧಾನ, ವಿಶಿಷ್ಟ ಅರ್ಥ ಕೊಡುವ ಪದವನ್ನು ಬಳಸಿದಾಗ ಉಪಯೋಗಿಸುವ ಲೇಖನ ಚಿಹ್ನೆ. ವಾಕ್ಯವೆಷ್ಟನ ಚಿಹ್ನೆ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಕರೆಕ್ಟ್ ಆನ್ಸರ್ ವಾಕ್ಯವೆಷ್ಟನ ಚಿಹ್ನೆ.
ಮುಂದಿನ ಪ್ರಶ್ನೆ, ನಾವು, ನೀವು, ಅವರು, ಇವರು ಒಂದೇ ಒಂದೇ ಒಂದೇ. ಈ ವಾಕ್ಯದಲ್ಲಿರುವ ನಾವು ಎಂಬ ಪದವು ಈ ಪುರುಷ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್: ಉತ್ತಮ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ, ಪ್ರಥಮ ಪುರುಷ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ಇಲ್ಲಿ ನಾವು ಅಥವಾ ನಾನು ಅಂತಕ್ಕಂಥದ್ದು ಉತ್ತಮ ಪುರುಷ ಸರ್ವನಾಮ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಪ್ರಶ್ನೆ 6, ಹಣ್ಣು ಹಂಪಲುಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಬಂದಿರುವ ಹಣ್ಣು ಹಂಪಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್: ಅನುಕರಣಾವ್ಯಯ, ಜೋಡು ನುಡಿ, ದ್ವಿರುಕ್ತಿ, ಪಡೆನುಡಿ. ಇಲ್ಲಿ ಹಣ್ಣು ಹಂಪಲು ಅಂತಕ್ಕಂಥದ್ದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್, ಜೋಡು ನುಡಿ. ಪ್ರಶ್ನೆ 7, ಈ ಕೆಳಗಿನವುಗಳಲ್ಲಿ ವರ್ತಮಾನ ಕಾಲಕ್ಕೆ ಉದಾಹರಣೆಯಾದ ವಾಕ್ಯ. ಆಪ್ಷನ್ ಎ, ರಾಮನು ಕಾಡಿಗೆ ಹೋದನು. ಬಿ, ನಮ್ಮ ತಂದೆ ನಾಳೆ ಬರುವರು. ಸಿ, ರವಿಯು ಊರಿಗೆ ಹೋಗುತ್ತಾನೆ. ಡಿ, ಮಕ್ಕಳು ಶಾಲೆಗೆ ಹೋದರು. ಇಲ್ಲಿ ವರ್ತಮಾನ ಕಾಲದಲ್ಲಿರ್ತಕ್ಕಂಥ ವಾಕ್ಯ ಆಪ್ಷನ್ ಸಿ, ರವಿಯು ಊರಿಗೆ ಹೋಗುತ್ತಾನೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿರುವ ಶಬ್ದ. ಅಂದರೆ ಇದು ಇಂಗ್ಲೀಷ್ ವರ್ಡ್ ಆಗಿರುತ್ತೆ, ಅದು ಕನ್ನಡಕ್ಕೆ ಬಂದು ಅದನ್ನು ನಾವು ಉಪಯೋಗಿಸ್ತಾ ಇರ್ತೀವಿ. ಆಪ್ಷನ್ಸ್: ಮರ, ಗಿಡ, ಮನೆ, ಮೈಲು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್, ಮೈಲು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಈ 4 ಪ್ರಶ್ನೆಗಳು ಕೂಡ ನಿಮ್ಮ ಗದ್ಯ ಪದ್ಯಗಳಲ್ಲಿರ್ತಕ್ಕಂಥವು, ಹಾಗಾಗಿ ಅವುಗಳನ್ನು ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 4 ಪ್ರಶ್ನೆ ಕೊಟ್ಟಿರ್ತಾರೆ. ಪ್ರಶ್ನೆಯೊಂದಕ್ಕೆ 4 ಅಂಕ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇದು 2 ಅಂಕದ ಪ್ರಶ್ನೆಯಾಗಿರುತ್ತೆ. 8 ಪ್ರಶ್ನೆಗಳು ಇರ್ತವೆ. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೀಬೇಕು. ಸಂದರ್ಭ 3 ಅಂಕದ ಪ್ರಶ್ನೆಯಾಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ 4 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. 2 ಕವಿಕೃತಿ ಪರಿಚಯವನ್ನು ಕೊಟ್ಟಿದ್ದಾರೆ. ಒಂದು ಬೀಚಿ, ಎರಡನೇದು ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗ. 3 ಅಂಕದ ಪ್ರಶ್ನೆಯಾಗಿರುತ್ತೆ. ವಿದ್ಯಾರ್ಥಿಗಳಿಗೆ 2 ಕವಿಕೃತಿ ಪರಿಚಯನ ಬರೀಬೇಕಾಗುತ್ತೆ. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೀಬೇಕು. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಮಾಡಿದ್ದುಣ್ಣೋ ಮಹಾರಾಯ. ವಿದ್ಯಾರ್ಥಿಗಳು ಈ 2 ಗಾದೆ ಮಾತುಗಳು ಕೂಡ ನನ್ನ ಚಾನಲ್ನಲ್ಲಿ ಲಭ್ಯ ಇದೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕೆಳಗಿನ ಒಂದು ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 4 ಅಂಕದ 2 ಪ್ರಶ್ನೆ ಇದೆ. 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರಿಸಬೇಕಾಗುತ್ತೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೀಬೇಕು. ಇಲ್ಲಿ 2 ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. 4 ಅಂಕದ ಪ್ರಶ್ನೆ ಆಗಿರುತ್ತೆ. 2ರಲ್ಲಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಬರೆಯುವಾಗ ಪದ್ಯದ ಹೆಸರನ್ನು ಬರೀರಿ, ಯಾವ ಪದ್ಯ ಅಂತ, ಹಾಗೆ ಪದ್ಯದ ಕವಿಗಳ ಅಥವಾ ಸಾಹಿತಿಗಳ ಹೆಸರನ್ನು ನೀವು ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 1 ಅಂಕದ 4 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಮೊದಲು ನೀವು ಪ್ರಶ್ನೆಯನ್ನು ಓದಿಕೊಂಡು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಹಾಗೆ ಅದು ಅನಂತರ ಪ್ಯಾಸೇಜನ್ನು ಓದಿ. ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀಬೇಕು. ಇದು ಪ್ರಬಂಧ 4 ಅಂಕದ ಪ್ರಶ್ನೆ ನಿಮಗೆ. ಇಲ್ಲಿ 2 ಪ್ರಬಂಧ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಕ್ರಾಂತಿ, ಶಾಲೆಯಲ್ಲಿ ಗ್ರಂಥಾಲಯದ ಅವಶ್ಯಕತೆ. ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಬಂಧವನ್ನು ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. 2 ಪತ್ರಲೇಖನ ಇದೆ. ಯಾವುದಾದ್ರೂ ಒಂದು ಪತ್ರಲೇಖನವನ್ನು ಬರೀರಿ. 5 ಅಂಕದ ಪ್ರಶ್ನೆ ಇದು. ಮೊದಲನೇ ಪತ್ರಲೇಖನ, ನಿಮ್ಮನ್ನು ಗೋಕಾಕ್ ಸರ್ಕಾರಿ ಪ್ರೌಢಶಾಲೆಯ ಶ್ರವಣ್ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಅಂದರೆ ಮುಂದಿನ ಎಜುಕೇಷನ್ಗೋಸ್ಕರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು, ವರ್ಗಾವಣೆ ಪ್ರಮಾಣ ಪತ್ರ ಬೇಕು ಅಂತ ಕೇಳಬೇಕು ನೀವು. ನಿಮ್ಮ ಹೆಸರು ಏನಾಗುತ್ತೆ? ಶ್ರವಣ್, ಸರ್ಕಾರಿ ಪ್ರೌಢಶಾಲೆ ಗೋಕಾಕ್. ನೀವು ಯಾರಿಗೆ ಪತ್ರ ಬರಿತಾ ಇದ್ದೀರಾ? ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಗೋಕಾಕ್. ಇವರಿಗೆ, ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರೀತಿದ್ದೀರಾ. ವಿಷಯ ಏನು ಅಂದರೆ ಮುಂದಿನ ವ್ಯಾಸಂಗಕ್ಕಾಗಿ ಪ್ರಮಾಣ ಪತ್ರವನ್ನು, ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ಅರ್ಜಿಯನ್ನು ಬರೀತೀರಾ.
ಹಾಗೆ ಕೊನೆಯ ಪ್ರಶ್ನೆ, ನಿಮ್ಮನ್ನು ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಎಂದು ಭಾವಿಸಿಕೊಂಡು ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಹುಬ್ಬಳ್ಳಿಯಲ್ಲಿ ವಾಸವಾಗಿರುವ ಪುರುಷೋತ್ತಮ್ ಎಂಬ ಹೆಸರಿನ ತಂದೆಗೆ ಒಂದು ಪತ್ರವನ್ನು ಬರೀತೀರಾ. ಅಂದರೆ ನೀವು ನಿಮ್ಮ ತಂದೆಗೆ ಪತ್ರವನ್ನು ಬರೀತಾ ಇದ್ದೀರಾ. ಇದು ಖಾಸಗಿ ಪತ್ರ ಆಗುತ್ತೆ, ಅಂದರೆ ಪರ್ಸ್ನಲ್ ಲೆಟರು. ನಿಮ್ಮ ಹೆಸರು ಇಲ್ಲಿ ನವೀನ್, ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ. ನಿಮ್ಮ ತಂದೆ ಎಲ್ಲಿದ್ದಾರೆ ಅಂದರೆ ಪುರುಷೋತ್ತಮ್ ಅನ್ನೋರು ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದಾರೆ. ಅವರಿಗೆ ಪತ್ರಲೇಖನವನ್ನು ಬರೀತಿದ್ದೀರಾ. ನಿಮ್ಮ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ನೀವು ಪತ್ರಲೇಖನವನ್ನು ಬರೀತಾ ಇದ್ದೀರಾ. ಪತ್ರಲೇಖನವನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗೆ ಅವಶ್ಯಕತೆ ಇದೆಯೋ ಚೆಕ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತೃತೀಯ ಭಾಷೆ ಕನ್ನಡ 2024-25 ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು 4 ಈ ವಿಡಿಯೋದ ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಕೂಡ ಹಾಕಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲಿವರೆಗೆ ಈ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ.